ನಮಸ್ಕಾರ, ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರೀತಿಕಾ ವಂಗೇರ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾದಿಂದ ನೇರವಾಗಿ ಕ್ರೊಯೇಷಿಯಾಗೆ ಬಂದಿಳಿದಿದ್ದಾರೆ. G7 ಶೃಂಗಸಭೆಯಲ್ಲಿ ಭಾಗಿಯಾದ ಬಳಿಕ ಬುಧವಾರ ಕ್ರೊಯೇಷಿಯಾಗೆ ವಿಶೇಷವಾಗಿ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಭಾರತೀಯ ಸಮುದಾಯದ ನೂರಾರು ಮಂದಿ ಮೋದಿ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಹಾಗೆ ವಿದೇಶಿಯರ ಗುಂಪೊಂದು ವೇದ ಮಂತ್ರಿಗಳನ್ನ ಪಠಿಸುವ ಮೂಲಕ ವಿಭಿನ್ನ ರೀತಿಯಲ್ಲಿ ಸ್ವಾಗತವನ್ನ ಕೋರಿದ್ರು. ಮೋದಿ ಭಾರತ್ ಮಾತಾ ಕಿ ಜೈ ಮತ್ತು ವಂದೇ ಮಾತರಂ ಎಂಬ ಜಯಘೋಷಗಳ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಂಸ್ಕೃತಿಕ ಪ್ರದರ್ಶನಗಳನ್ನ ವೀಕ್ಷಿಸಿದ್ರು. ಕಟ್ಟಡದ ಒಳಗೆ ಪ್ರವೇಶ ಆಗ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗಾಯತ್ರಿ ಮಂತ್ರವನ್ನ ಹೇಳುವ ಮೂಲಕ ಸ್ಥಳೀಯರ ಗುಂಪು ಗಮನವನ್ನ ಸೆಳೆಯಿತು. ಕ್ರೊಯೇಷಿಯಾ ಅಧ್ಯಕ್ಷ ಮತ್ತು ಪ್ರಧಾನಿ ಅವರನ್ನ ಮೋದಿ ಭೇಟಿಯಾಗಲಿದ್ದಾರೆ. ಇನ್ನು ಭಾರತದ ಪ್ರಧಾನಿಯೊಬ್ಬರು ಕ್ರೊಯೇಷಿಯಾಗೆ ಇದೇ ಮೊದಲ ಬಾರಿಗೆ ಭೇಟಿಯನ್ನ ನೀಡಿದ್ದು, ಇದು ಉಭಯ ದೇಶಗಳ ನಡುವೆ ಬಲಿಷ್ಠ ರಾಜಕೀಯ ಮತ್ತು ಆರ್ಥಿಕ ಸಹಯೋಗವನ್ನ ಬೆಳೆಸಲು ಸಹಾಯವನ್ನ ಮಾಡುತ್ತೆ ಎಂದು ವಿಶ್ಲೇಷಕರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ. ವಂದನೆಗಳು.